ಇಲ್ಲ ನಾವು ಯಾರಿಗೂ ಹೋಗಿಬಿಟ್ಟು ಆಟೋದವ್ರಿಗೆ ಹೋಗಿಬಿಟ್ಟು ಅದು ಇದು ಅಂತ ಏನೂ ಕೇಳಲ್ಲ, ಇವರೇ ಬಂದುಬಿಟ್ಟು ನಮಗೆ ಯಾಕೆ ಕೇಳ್ತಾರೆ. ಯಾರೋ ಹಿಂದಿ ಇನ್ಫ್ಲೂಯೆನ್ಸರ್ ಅಂತೀನಿ, ನನಗೆ ನಗು ಬರ್ತೈತೆ ಅವ್ರು ವೀಡಿಯೋ ನೋಡಿಬಿಟ್ರೆ. ಡಾಲರ್ಸ್ ಕಾಲನಿ ಅಪಾರ್ಟ್ಮೆಂಟ್ ಅಲ್ಲವ? ಹಾಂ ಯೂಟ್ಯೂಬ್ ವೀಡಿಯೋ ಮಾಡೋದು ಗೈಸ್. ಟೈಮಿಂಗ್ಸು 2:51 ಗಂಟೆಗಿದೆ. ಕುರುಬ್ರಹಳ್ಳಿಯಲ್ಲಿದ್ದೀನಿ. ಆಲ್ಮೋಸ್ಟ್ ನಮ್ಮ ಪ್ರವೀಣ್ ಬ್ರೋ ಅವ್ರ ಮುಖ ತೋರಿಸಲ್ಲ, ಎದೆ ತೋರಿಸ್ತೀನಿ ನೋಡಿ. ಚಿಕನ್ ಕುರ್ಮಾನ ಚಿಕನ್ ಯಾವುದರಲ್ಲಿ ಶಿರ್ವಾದಲ್ಲಿ ಹಾಕಿಬಿಟ್ಟು ಕೊಡ್ತಾರೆ ಹೇಳಿ ಗೈಸು ನೀವೇ. ಬನಶಂಕರಿ ಅಲ್ಲ ಗೈಸ್, 35 ಕಿಲೋಮೀಟ್ರ್ ಐತೆ ಗೈಸ್ ಇಲ್ಲಿಂದ. ನನ್ನ ನಶೀಬಾಗ ಹಂಡು ಇದೆ, ಏನು ಮಾಡ್ತೀರಾ? ನಶೀಬ್ ಹಂಡು ಇದೆ, ಕುದಾಕೆ ಹಾಕರೆ ಈಗ 352 ಅಣ್ಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಯಾವಾರಪ್ಪ ಅಂದರೆ ಶನಿವಾರ 7:12 ಆಗೈತೆ. ಇನ್ನೂ ಡ್ಯೂಟಿಲಾಗಿನಾಗಿಲ್ಲ ಯಾವುದು. ಇವಾಗ ಆಗೋಣ ಗೈಸ್. ಫಸ್ಟಿಗೆ ಇವತ್ತು ಓಲಾ ಓಪನ್ ಮಾಡೋಣ. ಓಲಾದಲ್ಲಿ ಬೆಳಗ್ಗೆ ಬೀಳಲ್ಲ ಯಾವುದು, ಅದಂತೂ ಗೊತ್ತು. ಮತ್ತು ಊಬರ್ ಮತ್ತು ಇನ್ಯಾವುದು ಉಳಿತಪ್ಪ, ರ್ಯಾಪಿಡೋ ಓಪನ್ ಆಯಿತು. ಗಾಡಿ ಕಿಲೋಮೀಟ್ರ್ಸ್ ಎಷ್ಟಪ್ಪ ಆಗೈತೆ ಅಂದರೆ ಫೋಟೋ ಹೊಡ್ಕೊಂಡು ಬಿಡೋಣ. ಹಾಗೆ ಗಾಡಿಯಲ್ಲಿ ಪೆಟ್ರೋಲ್ ಇನ್ನೂ ತುಂಬ ಐತೆ. 37,392 ಕಿಲೋಮೀಟ್ರ್ ಆಗಿದೆ ಗೈಸ್. ನೋಡ್ಬೋದು, 37,392 ಕಿಲೋಮೀಟ್ರ್ಸು. ಬರ್ರಿ ನೋಡೋಣ. ನಿನ್ನೆ ಅಂತೂ ಏನು ಕೆಲಸ ಮಾಡಲಿಲ್ಲ, ಚೂರು ಕೆಲಸ ಮಾಡಿದೆ, ಬಟ್ಟೆ ವಾಶ್ ಮಾಡೋದಿತ್ತ. ಜೈ ಆಂಜನೇಯ. ಪೆಟ್ರೋಲು ಇನ್ನೂ ಐತೆ. ಇವತ್ತೊಂದು ದಿವಸ, ನಾಳೆ ಒಂದು ಅರ್ಧ ದಿವಸ ಆಗುತ್ತೆ. ಗಿಡಗಳು ನೋಡ್ರಿ, ಹೂಗಳು ಹಿಂಗೆ ಬಿಟ್ಟವೆ. ಡೈಲಿ ನಾನಂತರ ಒಂದ್ಸರಿ ನೀರು ಹಾಕಿಲ್ಲ ಗೈಸ್, ನಮ್ಮ ಓನರ್ ಅಂಟಿನೇ ಹಾಕೋದು. ಯಪ್ಪ ಬರ್ರಿ, ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಶನಿವಾರ ಬೇರೆ ಇವತ್ತು, ಟ್ರಾಫಿಕ್ ಅಂತ ಮಕ್ಕಳಿರಂಗಿರುತ್ತೆ ಇವತ್ತು. ಸಿಗ್ತೀನಿ, ಯಾವುದೂ ಬಿದ್ದಿಲ್ಲ. ಹೋಗ್ತಾಯಿದ್ದೀನಿ ಟೀಗೆ ಎಲ್ಲ ಕುಡಿದ್ಬಿಟ್ಟೆ ಮನೆಯಲ್ಲೇ. ಸುಮ್ಮನೆ ಹಾಗೆ ಯಾವ್ದಾದ್ರು ಬೀಳುತ್ತೆ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಯಾಕೋ ಟೈರ್ ಹಿಡಿತೈತಲ್ಲ, ಪಂಚರ್ ಆಗೈತಾ ನೋಡಿ ಬಿಡೋಣ. ಓ ಮುಂದೆ ಗಲಿದು ಹೋಗಿಬಿಟ್ಟೈತಲ್ಲ ಗೈಸ್. ನೋಡೋಣ, ಬೆಳಗ್ಗೆ ಪಂಚರು ಏನು ಮಾಡ್ತೀರಾ, ಹವಾನೇ ಹೋಗಿಬಿಟ್ಟೈತೆ ಗೈಸ್. ಬೆಳಗ್ಗೆ ಪಂಚರ್ ಶಾಪ್ ಓಪನ್ ಇರುತ್ತಲ್ಲ ಗೊತ್ತಿಲ್ಲ. ನೋಡೋಣ, ಪಂಚರ್ ಶಾಪ್ ಸಿಗೋವರೆಗೂ ಕೆಲಸ ಅಂತ ಏನು ಮಾಡಲ್ಲ. ನೋಡೋಣ, ಯಾವ್ದಾರು ಬಿದ್ದರೆ ಏರಾದ್ರೂ ಹಾಕ್ಸ್ಕೊಳ್ಳೋಣ. ಎಲ್ಲರೂ ಪಂಚರ್ ಅಂಗಡಿ ಓಪನ್ ಇದ್ದರೆ ಪಂಚರ್ ಹಾಕ್ಸ್ಕೊಂಡು ಹೋಗೋಣ ಗೈಸ್. ಪಂಚರ್ ಅಂಗಡಿ ಹತ್ರ ಬಂದಿದ್ದೀನಿ, ರಿಲಯನ್ಸ್ ಡಿಜಿಟಲ್ ಮುಂದೆ ಶಾಪ್ ಓಪನ್ ಇತ್ತು. ಡ್ಯೂಟಿ ಎಲ್ಲ ಆಫ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಎಲ್ಲಿ ಪಂಚರ್ ಆಗಿದೆ ಅಂತ. ಪರವಾಗಿಲ್ಲ, ಬೆಳಗ್ಗೆ ಒಂದು ಸ್ಟಾರ್ಟ್ ಆದರೂ ಇತ್ತಲ್ಲ ಅಂತಿಂತು. ಇಲ್ಲಾಗಿದೆ ಅಂತ ಪಂಚರ್ ಆಗಿದೆ, ಏನು ಏರೋಗಿದೆ ಗೊತ್ತಾಗ್ತಲ್ಲ. ಇನ್ನೂ ಚೂರು ಏರಿತ್ತು ಲಾಸ್ಟಲ್ಲಿ. ನೋಡೋಣ ಏನಾಗಿದೆ ಅಂತ. ಪಂಚರ್ ಆಗದೆ ಇರಲಪ್ಪ ದೇವರೇ ಸಾಕು, ಮತ್ತೇನೋ ಬೇಡ. ಬೆಂಡ್ ಮಾಡಲಾ? ಇದೆಯಾ ಪಂಚರು? ಎಲ್ಲೋ ಇದೆ ಅಂತ ಗೈ, ಸಣ್ಣಂಗೆ ಹೋಗ್ತೈತೆ. ಎಲ್ಲೈತಪ್ಪ? ಹೋಗ್ತೈತೆ ಇಲ್ಲಿ. ಇಲ್ಲಿದೆ ನೋಡಿ, ಚಿಕ್ಕದಿರೋದು ಬೋಳಿ ಮಗೊಂದು ಹೋದು, ಸಣ್ಣದಾಗಿಬಿಟ್ಟೈತೆ. ಎಷ್ಟಣ್ಣ ಒಂದು ಪಂಚರು? 80ನಾ? ಇದೆ ನೋಡಿ. ಮಳೆ ತೆಗಿಯಲ್ವಾ? ಪಿನ್ನ? ಹೌದಾ? ಹಾಂ. ಸಣ್ಣಂಗಿತ್ತು ಪಂಚರ್ ಅಷ್ಟೇ, ಚಿಕ್ಕದಾಗಿ. ಮತ್ತೆಲ್ಲಾದ್ರೂ ಐತೆ ನೋಡೋಣ ಹಾಗೆ. ಹಾಂ ಸರಿ. ಚಾದು ಕುಡಿದ್ರಾ? ಚಾದು ಆಯ್ತಾ? ಟೀ ಕಾಫಿ? ಹಾಂ ರೋಜಾನಾ? ಹಾಂ. ಇವಾಗ ಮತ್ತೆ ನೋಡೋಣ ರೀ ಎಲ್ಲರೂ ಆಗಿದೆ ಅಂತ. ಎಲ್ಲಿ ಇಲ್ಲದೆ ಇರಲಪ್ಪ ದೇವ್ರೆ. ಯಾವುದಿದು ಮೇಲ್ಗಡೆ? ಇಲ್ಲಪ್ಪ. ಏರು 30, ಹಿಂದೆ ಒಂದು 40 ಹಾಕಿಬಿಡೋಣ. ಯಪ್ಪ ದೇವ್ರೆ, ಬೆಳಗ್ಗೆನೇ ತಲೆನೋವಾಗಿಬಿಡುತ್ತೆ ಗೈಸ್. ಇರಿ ಗೈಸ್, ಸಿಗ್ತೀನಿ.
ಇದು ಬೆಳಗ್ಗೆ ಏನು ಗೈಸ್, ಇದು ತಲೆನೋವು ಹಿಂದಿನ ಆಗಿಬಿಟ್ಟೈತೆ ಪಂಚರು. ತಲೆನೇ ಕೆಟ್ಟೋಯ್ತಲ್ಲ ಗೈಸ್. ಈ ಥರ ಆದರೆ ಹೆಂಗೆ ನಮ್ಮ ಬಾಳು? ಮುಂದೆ ಒಂದು ಹಿಂದೆ ಒಂದು, ಏನು ಮಾಡ್ತೀರಾ? ಬೆಳಗ್ಗೆ ಆದರೆ ತಲೆನೋವು. ನನ್ನ ಶೇಬಾಗ ಗಂಡು ಇದೆ, ಏನು ಮಾಡ್ತೀರಾ? ನನ್ನ ಶೇಬ್ ಗಂಡು ಇದೆ, ಕುದಾಕೆ ಹಾಕರಿ ಆಗ ಕಣ್ಣು ಜೀವನನೇ ಹಾಳಾಗ್ತೈತೆ. ಪಂಚರ್ ಅಂತ ಎಲ್ಲ ಸ್ಕ್ಯಾನರು. ಬೆಳಗ್ಗೆ 240 ರೂಪಾಯಿ ಗೈಸ್, 3 ಪಂಚರ್. ಇನ್ನೊಂದು ಪಂಚರ್ ಇತ್ತು, ಅದು ತುಂಬ ಚಿಕ್ಕದಿಂತ ಬೇಡ ಅಂತಂದೆ. ಏರ್ ಹಾಕ್ಸ್ಕೊಂಡು ಓಡಿಸ್ಬೋದಲ್ಲ ಅಣ್ಣ? ಒಳ್ಳೇದಾದ್ರೆ ಕಾಸಿಲ್ಲವಲ್ಲ. ಹೌದು, ಬೆಳಗ್ಗೆನೆ ಹ್ಞೂ 240. ಏನು ಬೆಳಗ್ಗೆ 240 ರೂಪಾಯಿ ಅಣ್ಣ ಆಗಿದೆ. ಯಾವಾಗಾದ್ರೂ 300 ರೂಪಾಯಿ ಆರ್ಡ್ರ್ ಕೊಟ್ಬಿಡಪ್ಪ ಬೆಳಗ್ಗೆ. ದೇವ್ರನ್ನ ಹೇಳ್ತೀನಿ, 1 ರೂಪಾಯಿನೂ ಇಲ್ಲ ಇವಾಗ. ನಾಷ್ಟಕ್ಕೂ ಖಾಲಿ ಐತಲ್ಲ. ಥ್ಯಾಂಕ್ಸ್ ಅಣ್ಣ. ಅಪ್ಪ ದೇವ್ರೆ, ತಲೆನೇ ಕೆಟ್ಟೋಯ್ತಲ್ಲ ಗೈಸ್. ಬೆಳಗ್ಗೆನೆ ಮುಂದೆ ಒಂದು, ಹಿಂದೆ 3 ಆಗಿದೆ. ಅದು ಪಂಚರ್ ಆಗಿಬಿಟ್ಟಿರೋದು ಗೈಸ್. ಅದು ಯಾಕಾದರೂ ಟೈರ್ ಹಾಕ್ಸ್ಕೊಂಡಿದ್ದೀನಿ ಅನಿಸ್ಬಿಟ್ಟೈತೆ. ಯಾವುದಪ್ಪ ಅಂದರೆ ಇದ್ರದ್ದು ಬಟನ್ ಟೈರ್ಸು. ವೇಸ್ಟ್ ಅನ್ಕೋತೀನಿ ನಾನು ಬಟನ್ ಟೈರ್ಸು. ಯಾಕಪಟ್ಟೆ ಬೆಳಗ್ಗೆ ಬಗನಿಗೂಟ. ಏನು ಮಾಡೋದು? ನಿಮಗೆ ಈ ಥರ ಆಗುತ್ತಾ? ಯಾವತ್ತಾದ್ರೂ ಆಗಿದೆಯಾ ಬೆಳಗ್ಗೆನೆ? ನನಗಂದ್ರೆ ತುಂಬ ಸರಿ ಆಗಿಬಿಟ್ಟೈತೆ. ಇದು ಆಲ್ಮೋಸ್ಟ್ ಒಂದು 3-4 ಸರಿ ಅನ್ಕೋತೀನಿ ಈ ಫೀಲ್ಡಿಗೆ ಬಂದಾನೆ ಹಿಡಿದು. ಬೆಳಗ್ಗೆನೆ ಪಂಚರು. ಅದೇನಾಗುತ್ತೋ ಗೊತ್ತಿಲ್ಲ ಗೈಸ್. ಮುಂದೆ ಒಂದು ಪಂಚರು, ಹಿಂದೆ ಒಂದು ಪಂಚರು. ದೇವರೇ ತಾಯಿನಾಗ ಹೇಳ್ತೀನಿ, ಎಲೆಕ್ಟ್ರಿಸಿಟಿಗೆ ಆರ್ಡ್ರ್ ಕೊಡು, ಸರಿನಾ? ನೋಡೋಣ, ಎಲೆಕ್ಟ್ರಿಸಿಟಿಗೆ ಆರ್ಡ್ರ್ ಕೊಟ್ಟರೆ ಒಂದೇ ಐಟಿಗೆ 300 ರೂಪಾಯಿ ತೊಗೊಂಡು ಹೋಗ್ಬೋದು. ಇಲ್ಲೇ ವಿದ್ಯಾರಣ್ಯಪುರದಲ್ಲಿ ಇದ್ದೀನಿ. ಓಹೋ, ಟೈರ್ ಇವಾಗ ಚೂರು ಇದನ್ನಾಯ್ತು ನೋಡಿ. ಹಿಂದೆನೂ ಎಳಿತೈತೆ ಆವಾಗಲೂ, ಮುಂದೇನು ಇದನ್ನಾಗ್ತಿತ್ತು. ಬನ್ನಿ ಗೈಸ್, ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಯಾವ್ದಾರು ಒಂದು 200 ರೂಪಾಯಿದು ಆರ್ಡ್ರ್ ಕೊಟ್ಟರೆ ಬೆಸ್ಟು ಗೈಸ್. ವಿದ್ಯಾರಣ್ಯಪುರ ಬಿಟ್ಟು ದೊಡ್ಡ ಬೊಂಬಸಾರ ಬಂದುಬಿಟ್ಟು ಭದ್ರಾಪಲ್ಲೋಟಿಗೆ ಬಂದು ಹಿರಣ್ಣದಿನ ಅಪಾರ್ಟ್ಮೆಂಟ್ ಹತ್ರ ಇನ್ನೂ ಒಂದು ಕೊಡ್ತಾ ಇಲ್ಲ. ಏನು ಇವತ್ತು ಶನಿ ಕಟ್ಟ ಸ್ಟಾರ್ಟ್ ಆಗಿಬಿಟ್ಟೈತೆ. ಹೆಂಗೆ ಶನಿವಾರ ದಿವಸ ಒಂದು ಆರ್ಡ್ರ್ ಕೊಡ್ತಾಯಿಲ್ಲ ಗೈಸ್. ಆಲ್ಮೋಸ್ಟ್ ಪಂಚರ್ ತೆಗೆದುಬಿಟ್ಟೆ ಅರ್ಧ ಗಂಟೆ ಮೇಲೇನಾಯಿತು, ಇನ್ನೂ ಒಂದು ಆರ್ಡ್ರ್ ಕೊಟ್ಟಿಲ್ಲ. ಅದಕ್ಕೆ ನಮ್ಮ ಇವ್ರ ಹತ್ರ ಹೋಗ್ತಾಯಿದ್ದೀನಿ, ಉಡುಪಿ ಗಡ್ಡದ ಹತ್ರ ಹುಡುಗರು ಇದ್ದಾರಂತೆ. ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ ಸುಮ್ಮನೆ. ಅಲ್ಲಿಂದ 4-5 ಕಿಲೋಮೀಟ್ರು. ಏನು ಮಾಡೋಕ್ಕಲ್ಲ, ಸುಗಿ ಮಾಡ್ಬೇಕಾರೆ ಅದು ಸುತ್ತಾಡಿದ್ರೆ ಏನು ಅನಿಸಲ್ಲ. ಇದು ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ, ಪಾರ್ಸಲ್ ಆರ್ಡ್ರಸ್ ಮಾಡ್ಬೇಕಾದ್ರೆ ಬೇಜಾರಾಗಿಬಿಡುತ್ತೆ. ಎಕ್ಸ್ಟ್ರಾ ಹೋಗೋದಂದರೆ 6 ಕಿಲೋಮೀಟ್ರ್ ಜಾಸ್ತಿ ಆಗಿಬಿಡುತ್ತೆ ಅಂತ. ಸ್ವಿಗ್ಗಿ ಮಾಡಬೇಕಾದ್ರೆ ಅದರಲ್ಲಿ ಇನ್ಸೆಂಟಿವ್ ಬರುತ್ತೆ ಬಿಡು, ಅಲ್ಲೇ ಕವರ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಇದರಲ್ಲಿ ಏನು 1 ರೂಪಾಯಿ ಇನ್ಸೆಂಟಿವ್ ಇಲ್ಲವಲ್ಲ, ಏನೂ ಇಲ್ಲ. ನೋಡೋಣ ಎಲ್ಲಿ ಕೊಡ್ತಾನೆ ಗೈಸ್. ಇವತ್ತು ನಮಗೆ ಎಲ್ಲೆಲ್ಲಿ ಓಡಾಡಿಸ್ತಾನೆ. ಕೊಟ್ಟರೆ ಸಾಕಪ್ಪ ಅಂತ ಇದೀನಿ ಗೈಸ್. ಇನ್ನೂ ಕೊಡ್ತಾನೆ ಇಲ್ಲ ಗೈಸ್. ಮೊದಲೇನು ಬಿದ್ದೈತೆ ಬಾಣಸೋಡಿಗೆ 100 ರೂಪಾಯಿ ಚಿಲ್ಲರೆದು. ಮೊದಲು ಒಂದು ಹೊಲದಲ್ಲಿ ಬಿತ್ತು, ಅದಕ್ಕೆ ಸರಿ ಉಬರಲ್ಲಿ ಕ್ಯಾನ್ಸಲ್ ಮಾಡಿಕೊಂಡೆ. ಲೋಕಲ್ ಬಿದ್ದಿತ್ತಲ್ಲ, 5 ಕಿಲೋಮೀಟ್ರ್ ಪಿಕಪ್, 2-3 ಕಿಲೋಮೀಟ್ರ್ ಇತ್ತು. ಆಮೇಲೆ ಹೆಂಗೋ ಬಿತ್ತು. ಹಾಂ ಸರ್, 64 ತೊಳಿ ಸರ್. ಬನ್ನಿ ಗೈಸ್, ಇಲ್ಲಿಂದ ಬಾಣಸೋಡಿಗೆ ಹೋಗೋಣ ಇವಾಗ ಗೈಸ್. ಮೊದಲನೇ ಡ್ರಾಪ್ ಮಾಡಿದೆ, 117 ರೂಪಾಯಿ ಕೊಟ್ಟಿದ್ದರು. ಇವಾಗ ರ್ಯಾಪಿಡೋ ಆಗಿದೆ. ಓಕೆ, ಇದರಲ್ಲೇ ಓಪನ್ ಮಾಡೋಣ. ಊಬರು ಮತ್ತು ಓಲಾ ಎಲ್ಲಿ ಕೊಡ್ತಾನಂತ ಅಂದ್ಕೊಂಡು ಓಪನ್ ಮತ್ತೆ ಎಲ್ಲಿ ಕೊಡ್ತೀಯ ನೋಡಿ ಗೈಸ್. ಸಿಗಿದವ್ ನಮ್ಮ ಇವನ ಗೈಸ್ ಅಂತ ಇದ್ದೀನಿ. ರ್ಯಾಪಿಡೋ ಬೈಕ್ ಯಾವುದೋ ಕೊಟ್ಟ, ಕಾಡುಗುಡಿ ನಡಿ ಎತ್ತಾಕೊಂಡು. ಎಲ್ಲಪ್ಪ ಪಂಕಜ್ ರೆಸಾರ್ಟ್ ಅವನು. ಇದು ಆಫ್ ಮಾಡಿಬಿಡ್ತೀನಿ. ಆಫ್ ಆಯಿತು. ಎಲ್ಲಿ 1.5 ಕಿಲೋಮೀಟ್ರ್ ಪಿಕಪ್ಪ. ಬನ್ನಿ ಹೋಗೋಣ, ಪರವಾಗಿಲ್ಲ. ಯಾವುದು ಕಾಡುಗುಡಿ ಇರೋದು. ಯಾವ ಕಡೆ ಬಂತು ಗೊತ್ತಿಲ್ಲ ಗೈಸು. ಹೋಗಿದ್ದೀನಿ, ಆದರೆ ಯಾವ ಸೈಡ್ ಬರುತ್ತೆ ಅಂತಲೇ ಸಡನ್ನಾಗಿ ಗೊತ್ತಾಗಲ್ವಲ್ಲ, ಅದಕ್ಕೆ ನೋಡೋಣ. ಹೋಗ್ತೀನಿ. ಬನಶಂಕರಿ ಅಲ್ಲ ಗೈಸ್, 35 ಕಿಲೋಮೀಟ್ರ್ ಐತೆ ಗೈಸ್ ಇಲ್ಲಿಂದ. ಗೈಸ್ ರ್ಯಾಪಿಡೋದಲ್ಲಿ ಇಲ್ಲೊಂದು ಬಿದ್ದೈತೆ ಆರ್ಡ್ರು. ಎಲ್ಲಪ್ಪ ಅಂದರೆ ಬನಶಂಕರಿಗೆ. ಯಪ್ಪ 30 ಕಿಲೋಮೀಟ್ರ್ ಐತೆ ಅನ್ಕೋತೀನಿ. ಎಷ್ಟು ಕಿಲೋಮೀಟ್ರ್ ಐತೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ನನಗೂ ನೋಡಬೇಕು. ವಾಮಾಸಿ ಕಸ್ಟಮರ್ ನೇಮ್. ಬಾರಣ್ಣ ಬೇಗ. ಇದೇನಪ್ಪ ಇದು?
ಏನು ಸರ್ ಒ ಟಿ ಪಿ ಏನು ಹಾಂ 7408 ಕೂತ್ಕೊಳ್ಳಿ. ಸಾರಿ ಬಣ್ಣಾರ್ಘಟ್ಟನಾ? ಓಹೋ ಕೊಟ್ನೂರು ದಾಟ್ಕೊಂಡು ಹೋಗ್ಬೇಕು ಗೈಸ್. 35 ಬನ್ನಿ ಹೋಗೋಣ ಇಲ್ಲಿಂದ. ಹಾಂ ಓಕೆ ಬನ್ನಿ. ಬಣ್ಣಾರ್ಘಟ್ಟ ಅಂತ ಗೈಸ್ ನಾನು ನೋಡೋಕೆ ಹೋಗಲಿಲ್ಲ, ಸರಿಯಾಗಿ ಎತ್ಕೊಂಡು ಬಿಟ್ಟಿದೆ ಗೈಸ್. ಇವಾಗ ಸಿಟಿ ಬಿಟ್ಟು ಬಣ್ಣಾರ್ಘಟ್ಟ ರೋಡ್ ಹಿಡಿದಿದ್ದೀನಿ. ಇವಾಗ ಲಾಸ್ಟು ನೈಸ್ ರೋಡ್ ಮುಗೀತು, ಎಲ್ಲ ಮುಗೀತು. ಇನ್ನೂ ಡ್ರಾಪ್ 4.3 ಕಿಲೋಮೀಟ್ರ್ ಇದೆ ಗೈಸ್. ಇನ್ನೂ ಹೋಗ್ತಾನೇ ಇದ್ದೀನಿ. ಕರೆಕ್ಟ್ 10 ಗಂಟೆ ಆಯ್ತು ಗೈಸ್. 1 ಅವರ್ ಆಯ್ತು ನೋಡಿ ಪಿಕಪ್ ಮಾಡ್ಕೊಂಡು ಬಂದು. ಆಲ್ಮೋಸ್ಟ್ ಇನ್ನೊಂದು 5-10 ನಿಮಿಷದಲ್ಲಿ ಡ್ರಾಪ್ ಮಾಡ್ತೀನಿ. 1 ಅವರ್ 10 ನಿಮಿಷ ಆಗುತ್ತೆ ಅನ್ಕೋತೀನಿ ನನ್ನ ಪ್ರಕಾರ. ಇನ್ನೊಂದು 4 ಕಿಲೋಮೀಟ್ರ್ ಐತಲ್ಲ, 4 ಕಿಲೋಮೀಟ್ರ್ ಬಿಡಿ. ಟ್ರಾಫಿಕ್ ಇಲ್ಲಾಂದರೆ ಬೇಗ ಹೋಗ್ಬೋದು. ಈ ಕಡೆ ಯಾವತ್ತೂ ಬಂದಿಲ್ಲ, ಮುಂದೆ ಬಂದಿದ್ದೆ ಅನ್ಕೋತೀನಿ. ಮೊನ್ನೆ ಹೋದ ವಾರದಲ್ಲಿ ಅನ್ಕೋತೀನಿ ನಾನು. ಈ ಸೈಡ್ ಏನು ನೆನಪಿಲ್ಲ ಗೈಸ್ ಅಷ್ಟೊಂದು. ನಾನು ಯಾವ ಏರಿಯಾದ ಪಿಕಪ್ ಮಾಡಿ ಅದನ್ನೇ ನೆನಪಿಲ್ಲ. ಇನ್ನು ಹೋದವ್ರದ್ದು ಏನು ನೆನಪಿರುತ್ತೆ ಗೈಸು. ಸಿಗ್ತೀನಿ ಡ್ರಾಪ್ ಆದಮೇಲೆ ಎಷ್ಟು ರೂಪಾಯಿ ಅಮೌಂಟ್ ಕೊಟ್ಟೋಣಂತ. 352 ಅಣ್ಣ. ಬನ್ನಿ ಗೈಸ್, ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಬಣ್ಣಾರ್ಘಟ್ಟ ಝೂ ಹತ್ರ ಉದ್ಯಾನವನ. ಹಾಂ ಬನ್ನಿ. ಇದ್ಯಾವುದು 3 ಕಿಲೋಮೀಟ್ರ್ 140 ರೂಪಾಯಿ ಕೊಡ್ತಾನೆ ಇಲ್ಲಿಂದ. ಆದರೆ ಪಿಕಪ್ಪೇ ದೂರ ಐತೆ. ಆಗಿದೆನಾ? ಓಕೆ ಗೈಸ್. ಎಷ್ಟು ರೂಪಾಯಿ ಆಯ್ತು ಅಂದರೆ 7 ಗಂಟೆಯಿಂದ 600 ರೂಪಾಯಿ ಆಯ್ತಲ್ಲ ಗೈಸ್. ಇನ್ನೂ ಟಿಫನೇ ಮಾಡಿಲ್ಲ, ಆದರೆ ಏನು ಮಾಡೋದು. ಇವಾಗ ಇಲ್ಲಿಂದ ಹಿಂಗೆ ಹೋಗ್ಬಿಡೋಣ. ಒಣವೇದಲ್ಲಿ 360 ರುಪೀಸ್ ಮಾಡಿದ್ರು. ಟೋಟಲ್ ಬಂದುಬಿಟ್ಟು 600 ರೂಪಾಯಿ ಅರ್ನಿಂಗ್ಸ್ ಆಯಿತು. ಮಾಡಿರೋ ರೈಡ್ಸ್ ಎಷ್ಟು ಹೇಳಿ ಇರಿ ನೋಡೋಣ. ರೈಡ್ಸ್ ಎಷ್ಟು ಮಾಡಿದ್ದೀನಿ ಅಂತ ಒಂದು 3-4 ಮಾಡಿರ್ಬೇಕು ಅನ್ಕೋತೀನಿ ನಾನು. ಸಾರಿ ಇದು 3ನೇದು ಅನಿಸುತ್ತೆ. ಅಪ್ಪ ಬಣ್ಣಾರ್ಘಟ್ಟ ಝೂ. ಸಾರಿ ಮೂರೇ ರೈಡಲ್ಲಿ 600 ರೂಪಾಯಿ. ಇವಾಗ ಇಲ್ಲಿಂದ ಯಾವ್ದಾರು ಲಾಂಗ್ ಕೊಡ್ತಾನೆ ಅಂದರೆ BTM ಲೆವೆಟ್ ಕೊಡ್ತಾನೆ. 11 ಕಿಲೋಮೀಟ್ರ್ ಇರೋದು ಇಲ್ಲಿದೆ BTM ಲೆವೆಟು. ಇದೇನಪ್ಪ ನೀರು. ಮೊನ್ನೆ ಇಲ್ಲೇ ಬಂದುಬಿಟ್ಟು ಕಸ್ಟಮರ್ 3-4 ಕಿಲೋಮೀಟ್ರ್ ಪಿಕಪ್ಗೆ ಬಂದಿದ್ದೀನಿ. ಎಲ್ಲಿಂದನೋ ಈ ಜಾಗದಲ್ಲಿ ದೇವಸ್ಥಾನ ಐತೆ ಒಳಗಡೆ ಒಂದು. ಕಸ್ಟಮರ್ ಬಂದುಬಿಟ್ಟು ಫೋನು ಇಲ್ಲ ಏನಿಲ್ಲ. ನೋಡಿರ್ಬೇಕು ಅನ್ಕೋತೀನಿ ಆ ವಿಡಿಯೋನ. ತಲೆನೇ ಕೆಟ್ಟೋಗಿತ್ತು ಗೈಸ್. ಏನು ಮಾಡ್ತೀರಾ ಅಲ್ಲಿ ಫೋನ್ ಮಾಡೋದು ಫೋನ್ ಬಿಲ್ಲ. ನಾನು ಗಂಡನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಇದ್ಳು ಅಮ್ಮ. ಬೇರೆ ತಲೆನೇ ಕೆಟ್ಟೋಗಿತ್ತು. ಇರುಗ ಇದು ಟಿಫನ್ ಮಾಡ್ಕೊಂಡು ಸಿಗ್ತೀನಿ ಮತ್ತೆ ಗೈಸ್. ಡ್ರಾಪ್ ಒಂದು ಮಾಡಿದೆ 168 ಆಗಿದೆ. ಓಕೆ ಸರ್, ಥ್ಯಾಂಕ್ ಯು, ವೆಲ್ಕಮ್. RTO ರಾಜಾಜಿನಗರ. ಈ ಮಿಸ್ ಆಯ್ತಲ್ಲ ಗೈಸ್. ಇನ್ನೂ ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ ಗೈಸ್. ನೀರಾದರೂ ಕುಡಿಯೋಣ, ಊಟ ಆದ್ರೂ ಆಮೇಲೆ ಮಾಡೋಣ. ಏನೋ ಹೊಟ್ಟೆ ಎಷ್ಟುತ್ತಾ ಇಲ್ಲ. ಹೆಂಗೋ ಅಲ್ಲಿಂದ ಬಣ್ಣಾರ್ಘಟ್ಟ ಏನು ಅಲ್ಲಿ ಡ್ರಾಪ್ ಕೊಟ್ಟು ಅಲ್ಲಿಂದ 500 ಮೀಟ್ರಿಂದನೇ ಪಿಕಪ್ ಮಾಡ್ಕೊಂಡು ಅಲ್ಲಿ ದೇವಸ್ಥಾನ ಐತೆ. ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ, ಆದರೆ ಸಕ್ಕತ್ತಾಗಿದೆ ಮಾತ್ರ ದೇವಸ್ಥಾನ. ಒಮ್ಮೆ ಹೋಗಿಲ್ಲ. ಇದು ಕೋರ್ಮಂಗಲಾಗಿತ್ತು. 23 ಕಿಲೋಮೀಟ್ರ್ ಬಿದ್ದಿತ್ತು. ಅದೇನೋ ಕಸ್ಟಮರ್ ಹೇಳಿದ್ರು ಬೇರೆ ಕಡೆ ಎಲ್ಲ ಅದು ರಾಂಗ್ ಲೊಕೇಶನ್ ಆಗಿದೆ ಅಂತ ಹೇಳಿದ್ರು. ಮತ್ತು ಲೊಕೇಶನ್ ಚೇಂಜ್ ಮಾಡಿಬಿಟ್ಟು ಈ ಲೊಕೇಶನ್ ಕೊಟ್ಬಿಟ್ಟು ಬಿಟ್ಟು ಬಂದೆ. ಹೋಗಪ್ಪ, ಲೋಕಲ್ ಆರ್ಡ್ರ್ ಇರಬೇಕು. ಲಾಂಗೇ ಹೊಡೆಯೋದು ಇವತ್ತು. ಏನಾದರೂ ಆಗಲಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ ಗೈಸ್. ಇಲ್ಲಿ ಬೀಗರ ಮನೆ ಬಾಡೂಟ ಅಂತ ಊಟಕ್ಕೆ ಬಂದಿದ್ದೆ. ನಿಜ ಹೇಳ್ತೀನಿ, ರಾಜನಗರದಲ್ಲಿ ನಮ್ಮ ತಾಯಿನಾಗೆ ಎಲ್ಲಿ ಊಟ ಇಷ್ಟೊಂದು. ಚಿಕನ್ ಕುರ್ಮಾನ ಚಿಕನ್ ಯಾವುದರಲ್ಲಿ ಶಿರ್ವಾದಲ್ಲಿ ಹಾಕಿಬಿಟ್ಟು ಕೊಡ್ತಾರೆ ಹೇಳಿ ಗೈಸು ನೀವೇ ದಯವಿಟ್ಟು. ಚಿಕನ್ ಕುರ್ಮಾ ಅಂದರೆ ಏನು ಮತ್ತು ಚಿಕನ್ ಶಿರ್ವಾ ಅಂದರೆ ಏನು? ಇನ್ನು ಚಿಕನ್ ಶಿರ್ವಾದಲ್ಲಿ ಇದೇ ಚಿಕನ್ನು ಕುರ್ಮಾ ಅಂತ ಹೇಳ್ಬಿಟ್ಟು ಕೊಟ್ಟವ್ರೆ ನನಗೆ. ಬೇಕಾದ್ರೆ ಫೋಟೋಗಳು ಹಾಕ್ತೀನಿ ನೋಡಿ, ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ. ತಲೆ ಕೆಟ್ಟೋಯ್ತು ಗೈಸು ನನಗಂತೂ. 220 ರೂಪಾಯಿ ತೊಗೋತಾರೆ. ಚೆನ್ನಾಗಿ ಕೊಡೋಕ್ಕಾಗಲ್ವ ಇವ್ರಿಗೆ? ದೊಡ್ಡದಾಗಿ ಪ್ರಮೋಷನ್ ಎಲ್ಲರ ಕಡೆ ಪ್ರಮೋಷನ್ ಮಾಡಿಸ್ತವ್ರೆ. ನೋಡಿದ್ರೆ ಚೆನ್ನಾಗಿ ಚಿಕನ್ ಕುರ್ಮಾ ಎದಕ್ಕೆ ಅಂತಾರೆ ಅದನ್ನು ಮಾತ್ರ ಕೊಡಿ ದಯವಿಟ್ಟು. ಯಾವುದರಲ್ಲಿ ಚಿಕನ್ ಶಿರ್ವಾದಲ್ಲಿ ಬಂದುಬಿಟ್ಟು ಚಿಕನ್ ಪೀಸ್ ಹಾಕಿಬಿಟ್ಟು ಕೊಡಬೇಡಿ. ಒಂದು ಮೊಟ್ಟೆ ಕೊಟ್ಟರೆ ರಸಮೇ ಕೊಡಲಿಲ್ಲ ನನಗೆ. ನಾವೇ ಕೇಳಬೇಕು ಅದನ್ನು ಬಾಯ್ಬಿಟ್ಟು. ಲಾಸ್ಟ್ ಊಟ ಆಗ್ಬೇಕಾದ್ರೆ ತಂದುಬಿಟ್ಟು ಕೊಡಬೇಕಿತ್ತು ಅವರು. ಅದನ್ನು ತಂದು ಕಸ್ಟಮರ್ ರೆಸ್ಪಾನ್ಸ್ ಅಂದರೆ ಏನೂ ಇಲ್ಲ. ದೊಡ್ಡದಾಗಿ ಬರೀ ಪ್ರಮೋಷನ್ ಮಾಡೋಕ್ಕೆ ಮಾತ್ರ ಇವ್ರದ್ದು. ಬೀಗರ ಮನೆ ಬಾಡೂಟ ಇಲ್ಲಿ ನೋಡಿ, ಅರಣ್ಯ ರಸ್ತೆ, ಕುಂಬಣ್ಣ ಲೇಔಟು, ರಾಜನಗರ, ಬೆಂಗಳೂರು. ನನಗೆ ಚೂರು ಇಷ್ಟ ಆಗಲಿಲ್ಲ ಗೈಸ್. ನಮ್ಮ ತಾಯಿನೇ ಹೇಳ್ತೀನಿ. ಒಂದು ನಿಮಿಷ ಗೈಸ್. ಟೈಮಿಂಗ್ಸು 2:51 ಗಂಟೆಗಿದೆ. ಕುರುಬ್ರಹಳ್ಳಿಲಿದ್ದೀನಿ. ಆಲ್ಮೋಸ್ಟ್ ನಮ್ಮ ಪ್ರವೀಣ್ ಬ್ರೋ ಅವ್ರ ಮುಖ ತೋರಿಸಲ್ಲ, ಎದೆ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ 4 ಆ್ಯಪ್ ಓಪನ್ ಮಾಡ್ಕೊಂಡಿದ್ದೀನಿ. ಯಾವ್ದು ಬೀಳುತ್ತೇನೆ ಅಂದ್ಕೊಂಡು ಯಾವುದೂ ಬೀಳ್ತಾನೆ ಇಲ್ಲ. ನಮ್ಮ ಕಿರಣ್ ಬ್ರೋ ಅವ್ರು ಸಿಕ್ಕರು ನೋಡಿ, ಇಲ್ಲಿದ್ದಾರೆ ಅವರು ಇಬ್ಬರು ಒಂದೇ ರೂಮಲ್ಲಿರೋದು. ದೇವ್ರೆ ಬನ್ನಿ ಎಲ್ಲಾದರೂ ಕೊಡ್ತಾನೆ ಅಂತ. ಅವರೇನೂ ಊಟ ಮಾಡಿಲ್ಲಂತೆ, ಊಟ ಮಾಡೋಕ್ಕೆ ಹೋಗ್ತಾರೆ. ಒಂದು ರ್ಯಾಪಿಡೋದಲ್ಲಿ ಅಷ್ಟೇ ಆಗಿರೋದು. ಎಷ್ಟಪ್ಪ ಅಂದರೆ 800 ಚಿಲ್ಲರೆ ಆಗಿದೆ. ಅದು ಬಿಟ್ಟರೆ ಏನು 1 ರೂಪಾಯಿನೂ ಆಗಿಲ್ಲ ಗೈಸ್. ಇನ್ನು ನೋಡೋಣ, ಸಿಗ್ತೀನಿ ಮತ್ತೆ ಗೈಸ್. ಊಬರಲ್ಲಿ ಒಂದು ಆರ್ಡ್ರ್ ಬಿದ್ದಿತ್ತು ಸರ್. ಕ್ಯಾಶ್ ಆನ್ಲೈನಾ?
ಎಷ್ಟು 65 ಇದೆ. ಅವನಿಗೆ ಡ್ರಾಪ್ ಕೊಟ್ಟೆ, ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ. ಏನು ಅವಾಗಿಂದ ಪ್ರವೀಣ್ ಬ್ರೋ ಮನೇಲೇ ಇದೆ, ಆದರೂ ಈ ಕಡೆ ಬೀಳೋವರೆಗೂ ಮನೆ ಕಡೆ ಬೇರೆ ಕಡೆ ಬಿದ್ದೈತೆ. ನೋಡೋಣ ಯಾವಾಗ ಎಲ್ಲಿ ಕೊಡ್ತಾನೆ ಅಂತ. 65 ಸರ್. ಇರೋ 70 ರೂಪಾಯಿ ತೋರಿಸ್ತಾನೆ. ಅವರೇ 5 ರೂಪಾಯಿದು ಇದನ್ನು ಕಮಿಷನ್ ಕಮ್ಮಿ ಮಾಡ್ಕೊತಾನಲ್ಲ, ಅದು ನಮಗೆ ಆ್ಯಡ್ ಮಾಡ್ಕೊಂಡು ಕೊಡ್ತಾನೆ. 70 ರೂಪಾಯಿ ಆಗಿರೋದು ಅಷ್ಟೇ. ಆಯ್ತಾ ಇಲ್ವಾ ಇನ್ನು ಇರಿಗೆ ಸಿಗ್ತೀನಿ ಗೈಸ್. ಇವಾಗ ಟೈಮಿಂಗ್ಸು 6 ಗಂಟೆ 5 ನಿಮಿಷ ಆಗಿದೆ. ಆಲ್ಮೋಸ್ಟ್ ಲಾಗಿನಾಗೇ ಇದೆ, ಯಾವುದೂ ಬೀಳ್ತಾನೆ ಇರಲಿಲ್ಲ. ಯಾವುದಾದ್ರು ಬೀಳುತ್ತೆ ಆಚೆ ಬಂದೆ, ಅದು ಬಿದ್ದಿತ್ತು. ಒಂದು ಪೋರ್ಟ್ರಲ್ಲಿ ಪಾರ್ಸಲು 27 ಕಿಲೋಮೀಟ್ರ್ ಬಿದ್ದುಬಿಟ್ಟಿತ್ತು. ಇರಿ ಫ್ಲೈಟ್ ಮಾಡಿಬಿಟ್ಟು ಹಾಕಿಬಿಟ್ಟು ತೆಗಿತೀನಿ. ನೋಡೋಣ ಬರುತ್ತೇನಂತ. ಫ್ಲೈಟ್ ಮೋಡ್ ಹಾಕಿಬಿಟ್ಟು ಯಾವ್ದಾರು ಮತ್ತೆ ಕೊಡ್ತಾನೆ ಅಂತ ಅಂದ್ಕೊಂಡು. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನೋ, 800 ಚಿಲ್ಲರೆ, ಒಂದು 900 ರೂಪಾಯಿ ಆಗಿದೆ ಅಷ್ಟೇ. ಓಲಾ, ಊಬರ್, ರ್ಯಾಪಿಡೋ ಎಲ್ಲ ಸೇರಿಬಿಟ್ಟು ನೋಡೋಣ ಮತ್ತೆ ಎಲ್ಲೆಲ್ಲಿ ಕೊಡ್ತಾನಂತ ಸಿಗ್ತೀನಿ. ಅಲ್ಲೇ ನಮ್ಮ ಮನೆ ಕಾರ್ನರ್ ಇದೆಯಲ್ಲ, ಅಲ್ಲಿಂದನೇ ಪಿಕಪ್ ಮಾಡ್ಕೊಂಬಂದೆ. ಅಂದರೆ ಮನೆ ಕಡೆ ಹೋಗ್ತಿಯಲ್ಲ, ಮೇನ್ ರೋಡ್ ಕೃಷ್ಣ ಟೆಂಪಲ್ ರೋಡಿಂದನೇ ಕೋರಮಂಗಲಕ್ಕೆ ಬಿದ್ದುಬಿಟ್ಟೈತೆ. ಇಲ್ಲಿಂದ 22 ಕಿಲೋಮೀಟ್ರ್ ಹೋಗ್ಬೇಕು ಕೋರಮಂಗಲಕ್ಕೆ. ಅಲ್ಲಿಂದ ಒಂದು ಎತ್ತಾಕೊಂಡು ಬರ್ತಾ ಇರ್ಬೇಕು ಅಷ್ಟೇ ಗೈಸ್. ಒಂದು 200 ಚಿಲ್ಲರೆ ಕೊಟ್ಟಿರೋದು, 230 ರೂಪಾಯಿನೋ. ನೋಡೋಣ ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ. ಮತ್ತು ಅಲ್ಲಿಂದ ಯಾವ್ದಾದ್ರು ಈ ಕಡೆ ಝೋನ್ ಹಾಕ್ಕೊಂಡು ಬಿಡ್ತೀನಿ. ಹಾಗೆ ಬರ್ತಾ ಇರೋದೆ ಮತ್ತೆ ಗೈಸ್. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ರು ಸರ್? 229. ಅಯ್ಯಪ್ಪ ಡ್ರಾಪ್ ಆಯಿತು ಅಂತ ಇತ್ತು. 7 ಗಂಟೆ 7 ನಿಮಿಷ ಆಯ್ತು ಗೈಸು. ಇವಾಗ ಬಂದಿದ್ದೀನಿ. ಟೀ ಕುಡಿಯೋಣ. ಇಲ್ಲೇ ಟೀ ಅಂಗಡಿ ಐತೆ ಒಂದು ಫಸ್ಟು. ನೋಡೋಣ ಮತ್ತೆ ಇಲ್ಲಿಂದ ನಮ್ಮ ಏರಿಯಾ ಕೊಟ್ಟರೆ ಬೆಸ್ಟು. ಆರಾಮಾಗಿ ಬಂದಿದ್ದು ಆಗುತ್ತೆ. ಇದನ್ನು ಆಗಿದೆಯಾ? 225 ರುಪೀಸ್, 228 ರೂಪಾಯಿ ಕರೆಕ್ಟು. ಬನ್ನಿ ಒಂದು ಕಪ್ ಟೀ ಕೊಡೋದು ಸಿಗ್ತೀನಿ. ಯಾವುದೋ ಬೀಳ್ತೈತೆ ಎಲ್ಲಿ ಹೊಂಗ್ಸಂದ್ರ ಬೇಡ. ಇವಾಗ ಇಲ್ಲಿಂದ ಯಲಹಂಕ ನ್ಯೂಟನ್ ಹಾಕೊಂಡು ಬಿಡ್ತೀನಿ. ಬಿದ್ದರೆ ಬೀಳುತ್ತೆ, ಇಲ್ಲಾಂದರೆ ಇಲ್ಲ. ನ್ಯಾವಿಗೇಟ್ ಹಾಕಿಬಿಟ್ಬಿಟ್ಟು ಬಿಡೋಣ, ಸಿಗ್ತೀನಿ ಮತ್ತೆ. ಗೈಸ್ ಇಲ್ಲಿಂದ ಬಿದ್ದಿರೋದು ಹ್ಯಾಪಿ ಬ್ರೋಯಿಂದ. ಕಸ್ಟಮರ್ ಎಲ್ಲ ಅವ್ರಂತ ಗೊತ್ತಿಲ್ಲ ಆಲ್ಮೋಸ್ಟು. ನಿಮ್ದೇನಾ ಸರ್? OTP ಏನು ಹೇಳಿ ಸರ್? 6833. ಇಲ್ಲಿಂದ ಇದು ಕರೆಕ್ಟಾಗಿ ಸಂಜಯ್ ನಗರಕ್ಕೆ ಡ್ರಾಪ್ ಐತೆ. 14 ಕಿಲೋಮೀಟ್ರು. ಕೂತ್ಕೊಳ್ಳಿ ಪರವಾಗಿಲ್ಲ ಆರಾಮಾಗಿ. ಬನ್ನಿ ಗೈಸ್, ಇಲ್ಲಿಂದ ಸಂಜಯ್ ನಗರ ಎಲ್ಲಪ್ಪ ಅಂದರೆ ಡಾಲರ್ಸ್ ಕಾಲನಿ ಅಪಾರ್ಟ್ಮೆಂಟ್ ಅಲ್ಲವ? ಹಾಂ ಯೂಟ್ಯೂಬ್ ವೀಡಿಯೋ ಮಾಡೋದು. ಬನ್ನಿ ಗೈಸ್, ಅಲ್ಲಿಂದ ಸಂಜಯ್ ನಗರಕ್ಕೆ ವೈಭವ್ ಥಿಯೇಟರ್ ಪಕ್ಕದಲ್ಲೇ ಬಿದ್ದುಬಿಟ್ಟೈತೆ. ಇಲ್ಲಿಂದ ಲೊಕೇಶನ್ ಗೊತ್ತಿಲ್ಲ. ಓಕೆ, ಇಲ್ಲಿಂದ ಆಲ್ಮೋಸ್ಟ್ 14 ಕಿಲೋಮೀಟ್ರು. ಇಲ್ಲಿ ಮಧ್ಯ ರೋಡಿಂದ ಗೊತ್ತಿಲ್ಲ. MG ಬ್ರಿಗೇಡ್ ರೋಡವರು ಗೊತ್ತು ಲೊಕೇಶನು, ಹೆಂಗೋ ಮನೆಗೆ. ಅಲ್ಲಿಂದ ಇದ್ರ ಕಡೆ ಗೊತ್ತಿಲ್ವಲ್ಲ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಏನು ಟ್ರಾಫಿಕ್ ಇದೆ ಗೊತ್ತಾ? ರಂಜಾನ್ ತಿಂಗಳು ಬೇರೆ ಅಲ್ವಾ, ಸಿಕ್ಕಾಪಟ್ಟೆ ಜನ ಕೋರಮಂಗಲದಲ್ಲಿ. ಅಪ್ಪ ಮುಗದೇ ಹೋಯ್ತು. ಇನ್ನೂ ಆಲ್ಮೋಸ್ಟು 130 ಮೀಟರ್ಸ್ ಇದೆ ರೋಡ್ ದಾಟಬೇಕಾದ್ರೆ. ಅಷ್ಟೊಂದು ಫುಲ್ ಅಂದರೆ ಫುಲ್ಲು ರಶ್ಶು. ಬೇರೆ ತಿಂಗಳಲ್ಲಿ ಬಿಟ್ಟರೆ ಇದ್ರ ತಿಂಗಳಲ್ಲಿ ಮಾತ್ರ ಜಾಮ್ ಆಗೋದು, ಯಾವುದೋ ಹ್ಯಾಪಿ ನ್ಯೂ ಇಯರ್ ಟೈಮಲ್ಲಿ ಬಿಟ್ಟರೆ. ಇವಾಗಂತೂ ನೋಡಿ ಗೈಸ್ ಎಷ್ಟು ಜನ ಸಾಗರ. ಫುಲ್ಲು ಜನ ಅಂದರೆ ಜನ. ಎಷ್ಟೊಂದು ಜನ ಎದಕ್ಕಾದ್ರೂ ಬರ್ತಾರೋ ಗೊತ್ತಿಲ್ಲಪ್ಪ ನನಗಂತೂ. ಬೇರೆ ಹಬ್ಬದ ಟೈಮಲ್ಲದು ಏನು ಗೊತ್ತಿಲ್ಲ. ಕ್ರಿಸ್ಮಸ್ ಟೈಮು, ನಮ್ಮ ದೀಪಾವಳಿ ಹಬ್ಬದ ಟೈಮಲ್ಲೂ ಎಷ್ಟು ರಶ್ ಇರೋಲ್ಲ ನೋಡ್ರಿ. ಏನು ಮಾಡೋಕ್ಕಾಗಲ್ಲ, ಫುಲ್ಲು ರಶ್ ಅಂದರೆ ರಶ್ ಗೈಸ್. ಏನು ಮಾಡ್ತೀರಾ? ಅಂಥದ್ದೇನು ಫುಡ್ ಸಿಗುತ್ತೆ ಅಂತ ನಮ್ಮ ತಾಯಿನಾಗ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಬಾರೋಣ ಚುಚ್ಚಿಬಿಟ್ಟೆ ಮಳೆ ಗಿಳೆ ಮೊದಲೇ ಕೈಗೀಗೆ. ಯಪ್ಪ ಅಷ್ಟು ದಾಟಿದ್ರೆ ಸಾಕು. ಮುಂದೆ ಮತ್ತೆ ರೆಡ್ಡಾಗೆ ಕಾಣ್ತೈತೆ. 52 ನಿಮಿಷ ಗೈಸ್. ಇಲ್ಲಿಂದ 1 ಅವರ್ ಅಂದ್ಕೊಳ್ಳಿ. 7:22 ಗಂಟೆಗಿದೆ. 8:00ವರೆಗೆ ಹೋಗ್ಬಿಟ್ಟು ಮುಡ್ತೀನಿ ಅನ್ಕೋತಾ ಇದು ನಾನು. ಅಷ್ಟೊಂದು ರಶ್ ಐತೆ. ಅದು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡ್ತಿದ್ರು ಯಾರೋ ಹಿಂದಿ ಇನ್ಫ್ಲೂಯೆನ್ಸರ್ ಅಂತೀನಿ. ನನಗೆ ನಗು ಬರ್ತೈತೆ ಅವ್ರು ವಿಡಿಯೋ ನೋಡಿಬಿಟ್ರೆ. ಕೋರಮಂಗಲದಲ್ಲಿ ಫುಡ್ದ ಬಗ್ಗೆ ರಿವ್ಯೂ ಕಮೆಂಟ್ ಬಾಕ್ಸ್ಗಳು ನೋಡಿದ್ರೆ ಒಂದೊಂದು ಮುತ್ತು ರತ್ನ ಇದ್ದಂಗಿರೋವು ಕಮೆಂಟ್ ಬಾಕ್ಸ್ಗಳು ಮಾತ್ರ. ಈ ಕಡೆ ಹೆಂಗೋ ಏನು ಟ್ರಾಫಿಕ್ ಇಲ್ಲ. ಇಲ್ಲಿವರೆಗೆ ಗೊತ್ತು. ಇಲ್ಲಿಂದ ನನಗೆ ರೂಟ್ ಗೊತ್ತು. ಇನ್ನೂ ಒಂದೇ ರೋಡ್ ಹಿಡ್ಕೊಂಡು ಹೋಗ್ತಾ ಇರ್ತೀನಿ ಗೈಸ್. ಅಲ್ಲಿ ಹೋದ್ಮೇಲೆ ಡೈರೆಕ್ಟಾಗಿ ನಿಮಗೆ ಸಿಗ್ತೀನಿ ಗೈಸ್. ಎಲ್ಲರೂ ತುಂಬ ಜನ ಕೇಳ್ತಾ ಇದ್ದೀರಿ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಇದೆ ಇಲ್ಲೋ ಅಂತ. ಇಲ್ಲೊಬ್ರು ಕಮೆಂಟ್ ಹಾಕಿದ್ರು, ಹಾಯ್ ಬ್ರೋ ಬೈಕ್ ಟ್ಯಾಕ್ಸಿ ಲೀಗಲ್ಲ ಬ್ರೋ ? ಪರ್ಮಿಷನ್ ಇದೆ ಅಂತ.
ಸಾರಿ ಅದು ಹೈಕೋರ್ಟು ಅವರು ಏನೋ ಪರ್ಮಿಷನ್ ಕೊಟ್ಟಿದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋಂಗಿಲ್ಲ ಅಂತ. ಇವರಾದರೆ ನಮ್ಮ ಗೌರ್ಮೆಂಟ್ನವ್ರು ಯಾವ ರೂಲ್ಸ್ಗಳು ತೊಗೊಂಡ್ಬಿಟ್ಟು ಓಪನ್ ಮಾಡಬೇಕು. ಇನ್ನೂ ಯಾವುದೂ ರೂಲ್ಸ್ಗಳು ಬಂದಿಲ್ಲ. ನಮ್ಮ ಕರ್ನಾಟಕ ಗೌರ್ಮೆಂಟ್ ತಲೆನೂ ಕೆಡಿಸ್ಕೊತಲ್ಲ. ಹಾಗೆ ಆಟೋಗಳು ಬೈಕ್ಗಳ ಜೊತೆ ಜಗಳ ನಡೀತಾನೆ ಐತೆ ಇನ್ನೂ ಇದುವರೆಗೂ. ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋಗಳು ನೋಡ್ತಾ ಇರ್ಬೋದು ನೀವು. ಸೇಫ್ಟಿಯಾಗಿ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಇಷ್ಟ ಮಾಡಿ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಪ್ಪ. ನಿಮ್ಮ ಇಷ್ಟ ಇದ್ದರೆ ಮಾಡಿ, ಬಿಡ್ತಿದ್ರೆ ಬಿಡಿ. ಆಮೇಲೆ ಎಲ್ಲಪ್ಪ ಹೇಳೋದು ಅಣ್ಣ ಬಾಂಡ್ ಅಂದ್ಕೊಂಡು ನನ್ನ ಹೆಸರು ಎತ್ಬಿಟ್ಟ ಇದ್ದೀರಾ. ಮತ್ತು ದಯವಿಟ್ಟು ಹೇಳ್ತಾಯಿದ್ದೀನಿ, ಅವ್ರವ್ರ ಸೇಫ್ಟಿ ಅವ್ರವ್ರ ಇಂಪಾರ್ಟೆಂಟ್ ಗೈಸ್. ಏನಂತೀರ? ರಿಲೇಷನು ಅಲ್ಲಿ ಇಲ್ಲಿ ಅಂದ್ಕೊಂಡು ಅದು ನಿಜ. ಆಟೋದವರು ಮತ್ತು ಇದನ್ನು ಕೇಳ್ತಾರಲ್ಲ ಪರ್ಮಿಷನ್ ಇದೆಯಾ ಅಂತ ವೀಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರದ್ದು ಪರ್ಮಿಷನ್ ಇದೆಯಾ? ಆರ್ ಟಿ ಐದವರೇ ಪೊಲೀಸವರೇ ತಲೆ ಕೆಡಿಸ್ಕೊತಾ ಇಲ್ಲ. ಇವ್ರು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ವೀಡಿಯೋ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಿದ್ದಾರಾ ಅಂತ ಗೊತ್ತಾಗ್ತಲ್ಲ. ಯೆಲ್ಲೋ ಬೋರ್ಡ್ ಇದೆಯಾ, ವೈಟ್ ಬೋರ್ಡ್ ಇದೆಯಾ? ಅವ್ರ ಮನೇಲೇ 4-5 ಜನ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡಿರ್ತಾರೆ ಆಟೋದವ್ರದವ್ರು. ಒಬ್ಬೊಬ್ಬರು ಮನೇಲೆ ಕೆಲವೊಬ್ಬೊಬ್ಬರು ಮನೇಲಿ ಹೇಳ್ತಾರೆ. ನಾನು ಆಲ್ ಅವ್ರು ಹೇಳ್ತಾ ಇಲ್ಲ, ಪೂರ್ತಿ ವೀಡಿಯೋ ಕೇಳಿಸ್ಕೊಂಡ್ಬಿಟ್ಟು ಮಾತಾಡ್ತು ಬನ್ನಿ. ಆಮೇಲೆ ನನ್ನನ್ನು ಇದನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅವ್ರ ಮನೇಲೆ ಯಾರೋ ಒಬ್ಬರು ಬೈಕ್ ಟ್ಯಾಕ್ಸಿ ಮಾಡಲ್ವಾ? ನಿಜ ಹೇಳಿ, ಈ ಥರ ಮಾಡೋರೆ ತುಂಬ ಜನ ಮಾಡೋರು ಆ ಥರ. ಇಲ್ಲ ನಾವು ಯಾರಿಗೂ ಹೋಗಿಬಿಟ್ಟು ಆಟೋದವ್ರಿಗೆ ಹೋಗಿಬಿಟ್ಟು ಅದು ಇದು ಅಂತ ಏನೂ ಕೇಳಲ್ಲ. ಇವರೇ ಬಂದುಬಿಟ್ಟು ನಮಗೆ ಯಾಕೆ ಕೇಳ್ತಾರೆ? ಆರ್ ಟಿ ಐದವ್ರು ಇದ್ದಾರೆ, ಗೌರ್ಮೆಂಟ್ ಇದೆ, ಕೇಳೋದಕ್ಕೆ ಅವ್ರಿಗೆ ಹೋಗಿಬಿಟ್ಟು ಪ್ರಶ್ನೆ ಮಾಡ್ರು. ಅಂದ್ಬಿಟ್ಟು ನಾವು ನಿಮ್ಮ ಥರನೇ ದುಡಿಯೋರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ನಿಮ್ಮ ಥರ 100, 200, 500 ಸಾವಿರ ರೂಪಾಯಿಗೋಸ್ಕರನೇ ದುಡಿತಾ ಇರೋದು ಹಗಲು ರಾತ್ರಿ. ದಯವಿಟ್ಟು ಯಾರು ರೈಡರ್ಸ್ಗೆ ತೊಂದರೆ ಅದು ಕೊಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಆಟೋದವ್ರಿಗೆ ನಂದೊಂದು ಮನ ಕಳಿ ವಿನಂತಿ ಅಂತ ತಿಳ್ಕೊಳ್ಳಿ. ಏನಾದರೂ ಅಂದ್ಕೊಳ್ಳಿ, ದಯವಿಟ್ಟು ಯಾರಿಗೂ ತೊಂದರೆ ಅದು ಕೊಡೋಕ್ಕೆ ಹೋಗ್ಬೇಡಿ. ಅವರು ದುಡ್ಕೊಳ್ಳಿ, ನೀವು ದುಡ್ಕೊಳ್ಳಿ. ಮೀಟ್ರ್ ಹಾಕಿಬಿಟ್ಟು ನೀವು ಗಾಡಿ ಓಡಿಸಿ. ಮೊನ್ನೆ ನಾನು ಎಲ್ಲಿ ಗುರುಗಂಟೆಪಾಳ್ಯ ಸಿಗ್ನಲಲ್ಲಿ ನಿಜ ಹೇಳ್ತೀನಿ, ಅದು ವೀಡಿಯೋ ನಾನು ಅವತ್ತು ಗೋಪುರ ಹಾಕೊಂಡು ಹೋಗಿರಲಿಲ್ಲ. ಗೋಪುರ ಮನೇಲಿ ಬಿಟ್ಟು ಹೋಗಿದ್ದೆ. ಎಲ್ಲರೂ ವೀಡಿಯೋನ ಮಾಡ್ಕೊತಿದ್ದೆ. ಅವರು ಆಟೋದವ್ರದ್ದು ಏನೋ ರ್ಯಾಪಿಡೋ ಬ್ಯಾನ್ ಅಂತ ಹಾಕಿದ್ದಾರೆ ಹಿಂದುಗಡೆ ಪೋಸ್ಟ್ರಲ್ಲಿ. ನೋಡಿದ್ರೆ ಮುಂದೆ ಬಂದುಬಿಟ್ಟು ನೋಡಿದ್ರೆ ಮೊಬೈಲಲ್ಲಿ ಅವರೇ ರ್ಯಾಪಿಡೋದಲ್ಲಿ ಓಪನ್ ಮಾಡ್ಕೊಂಡು ಕೆಲಸ ಮಾಡ್ತಾವ್ರೆ. ಇದು ಯಾವ ನ್ಯಾಯ ಅಂತ ಕೇಳಿದೆ. ಏನು ಮಾಡ್ತೀಯಪ್ಪ, ಹೊಟ್ಟೆ ಪಾಡಂತಾರೆ ಅವರೇ. ಏನೋ ಹಾಕಿಸ್ತಾರಪ್ಪ ಇವರು. ಸುಮ್ಮನೆ ಅವ್ರದ್ದು ಮಾತು ಕೇಳಬೇಕು, ಈ ಕಡೆ ಮನೆಯೂ ನಡೆಸ್ಬೇಕಂತಾರೆ ಅವರು. ಇವ್ರಿಗೇನು ಹೇಳ್ತೀರಾ ಇದಕ್ಕೆ? ಒಬ್ಬ ಆಟೋ ಡ್ರೈವರ್ ಹೇಳಿರೋದು ನನಗೆ. ಇಲ್ಲ, ನಾವು ಅವತ್ತು ವೀಡಿಯೋನ ಮಾಡ್ಕೊತಿದ್ದೆ. ಗುರುಗುಂಟೆಪಾಳ್ಯ ಸಿಗ್ನಲ್ದಲ್ಲೇ ಇದು ಬ್ಯಾನರ್ ಮಾತ್ರ ಹಾಕೋರೆ, ರ್ಯಾಪಿಡೋ ಬ್ಯಾನು ಅನ್ಇನ್ಸ್ಟಾಲ್ ಮಾಡಿ ಅಂತ ಎಲ್ಲ ಆಟೋ ಡ್ರೈವರ್ಸ್ಗೆ. ಅಂದರೆ ಒಂದು ಬ್ಯಾನರ್ ಹಾಕೊಂಡವ್ರೆ, ಅವರೇ ರ್ಯಾಪಿಡೋ ಮಾಡ್ತಾವ್ರೆ. ಯಾಕಣ್ಣ ಈ ಥರ ಮಾಡಿದರೆ? ಏನು ಮಾಡ್ತೀಯಪ್ಪ, ನಮ್ಮದು ಹೊಟ್ಟೆ ತುಂಬಬೇಕಲ್ಲಪ್ಪ. ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. ಈ ಕಡೆ ನಾವು ಅವ್ರ ಮಾತು ಕೇಳಬೇಕು, ಈ ಕಡೆ ಇವ್ರ ಮಾತು ಕೇಳಬೇಕು. ಎಲ್ಲ ಕಡೆ ಜೈ ಅಂದ್ಕೊಂಡೇ ಹೋಗ್ಬೇಕು ಅಂತಂದ್ರೆ ಅವರೇ. ಏನು ಮಾಡ್ತೀರಾ ಇದಕ್ಕೆ? ಇಷ್ಟು ಹೇಳಿ 2 ಮಾತು ಮುಗಿಸ್ತೀನಿ, ಮತ್ತು ಲಾಸ್ಟಲ್ಲಿ ಸಿಗ್ತೀನಿ ಆಮೇಲೆ. ಇದು ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ಅರ್ಧ ಗಂಟೆಲಿ ಕರೆಕ್ಟಾಗಿ ಬಂದುಬಿಟ್ಟಿದ್ದೀನಿ. 7 ಗಂಟೆಗೆ ಪಿಕಪ್ಪು, ಡ್ರಾಪು. ಅಣ್ಣ 153 ಅಣ್ಣ. 153 ಅಣ್ಣ ನೋಡಿ. ಕಲೆಕ್ಟು ಡ್ರಾಪು ಬಣ್ಣಿಗೆ. ಇಲ್ಲಿಂದ 3 ಕಿಲೋಮೀಟ್ರ್ ಮನೆಗೆ ಹೋಗಬೇಕು. 1000 ರೂಪಾಯಿ ಚಿಲ್ಲರೆ ಆಗಿದೆ. ಊಬರಲ್ಲಿ ಒಂದು ಎಷ್ಟು ಆಗಿದೆ ಇರಿ ನೋಡೋಣ, ಊಬರಲ್ಲಿ ಎಷ್ಟಾಗಿದೆ ಅಂತ. ಆಲ್ಮೋಸ್ಟು ವಿಡಿಯೋ ಎಂಡು ಇಲ್ಲೇ ಮಾಡಿಬಿಟ್ಟು ಹೋಗೋಣ ಆಗಿದೆ. ಓಕೆ ಬ್ರೋ, 300 ಚಿಲ್ಲರೆ, ಅದು 1300 ರೂಪಾಯಿ ಆಗಿದೆ. ಪರವಾಗಿಲ್ಲ. ಎಷ್ಟು 1038 ಪ್ಲಸ್ಸು 304. ಆಲ್ಮೋಸ್ಟ್ ಎಷ್ಟಪ್ಪ ಅರ್ನಿಂಗ್ಸ್ ಆಯ್ತು ಅಂದರೆ 1342 ರೂಪಾಯಿ ಆಗಿದೆ ಗೈಸ್. ಗಾಡಿ ಕಿಲೋಮೀಟರ್ಸು ಇರೋ ನೋಡಿಲ್ಲ. ಗಾಡಿ ಕಿಲೋಮೀಟರ್ಸ್ ಎಷ್ಟಾಗಿದೆ ಇವಾಗಿಂದು? ಗಾಡಿ ಕಿಲೋಮೀಟರ್ಸು 37,544. ಬೆಳಗ್ಗೆ ಎಷ್ಟಪ್ಪ ಆಗಿತ್ತು ಅಂದರೆ ಫೋಟೋ ಹೊಡ್ಕೊಂಡಿದ್ದೆ. ಫೋಟೋ 37,392. 37,392. 152 ಕಿಲೋಮೀಟ್ರ್ ಆಗಿದೆ. ಆಲ್ಮೋಸ್ಟ್ ಇನ್ನೂ 3 ಕಿಲೋಮೀಟ್ರ್ ಇಲ್ಲಿಂದ ಹೋಗ್ಬೇಕು ನನ್ನ ಮನೆಗೆ. 157 ಕಿಲೋಮೀಟ್ರ್ ಆಗಿದೆ ಗೈಸ್. ಅದರಲ್ಲಿ ಬೇರೆ ಜಾಸ್ತಿನೇ. ಅಲ್ಲಿ ರಾಜನಗರ ಮಧ್ಯಾಹ್ನ ಏನು ಊಟ ಮಾಡಿದ್ನಲ್ಲ, ಅಲ್ಲಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ನಂಗೆ. ಊಟ ಸರಿ ಆಗಿಲ್ಲ ಅಂತ ಅಂದ್ಕೊಂಡು ಆ ಹೋಟೆಲ್ದಲ್ಲಿ ನಿಜ ಹೇಳ್ತೀನಿ ನೆತ್ತಿಕಾಯಲ್ಲಿ ಹೊರದೋಯ್ತು. ಕೆಲಸನೇ ಮಾಡೋದು ಬೇಡ ಅಂತ ಅಂದ್ಕೊಂಡು ಊಟ ಮಾಡಿದ ತಕ್ಷಣ ಸಂಡಾಸೆ ಬರಬೇಕಾ ಬೋಳಿ ಮಗಂದು ಓದು ತಿಂದಿದ ತಕ್ಷಣವೇ. ಅದಕ್ಕೆ ಫಸ್ಟು ಹೋಗಿಬಿಟ್ಟು ಅಲ್ಲೇ ನಮ್ಮ ಪ್ರವೀಣ್ ಬ್ರೋ ಅವ್ರು ಹೊಸ ಮನೆ ಮಾಡಿದ್ರಲ್ಲ ಹೆಂಗೋ ಕುರುಬ್ರಳ್ಳಿಯಲ್ಲಿ. ಮತ್ತು ನಮ್ಮ ಮನೆಗೆ ಬರೋಕ್ಕೆ 10 ಕಿಲೋಮೀಟ್ರ್ ಆಗ್ತಾಯಿತ್ತು. ಅಲ್ಲಿಂದ ರಾಜನಗರದಿಂದ ಈ ಕಡೆ ಬರಬೇಕಾದ್ರೆ 10-12 ಕಿಲೋಮೀಟ್ರು. ಯಾವ್ದು ಗೈಸ್ ಇದು? ಚಿಕ್ಕಬಳ್ಳಾಪುರ. ನಮ್ಮಿರ ಕಡೆ ಕೊಡು ಗೈಸ್. ವಿದ್ಯಾರಣ್ಯಪುರಂ ದೊಡ್ಡ ಬಸ್ಸಂದ್ರೆ ಕೊಡು. ಟಾಟಾ ನಗರಕ್ಕೆ ಇಲ್ಲಿಂದ ಒಂದು 40 ರೂಪಾಯಿ ತೊಗೊಂಡೋಗ್ಬಿಡ್ತೀನಿ. ಹಂಗೆ ಹೋಗ್ತಾಯಿದ್ದೀನಿ ಮನೆಗೆ. ಅದಕ್ಕೆ ಕೆಲಸ ಮಾಡೋಕ್ಕೆ ಬರಲಿಲ್ಲ ಅಂದ್ಕೊಂಡು ಸುಮ್ಮನೆ ಅಲ್ಲೇ ವಾಶ್ರೂಮ್ ಇತ್ತು ಪ್ರವೀಣ್ ಬ್ರೋ ಮನೆಯಲ್ಲಿ. ಅಲ್ಲೊಟ್ಟು ವಾಶ್ರೂಮ್ ಮಾಡ್ಕೊಂಡು ಮುಗಿಸ್ಕೊಂಡು 4 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಒಂದು ಬೇಲಕ್ಕೆ ಬಂದೆ ನಮ್ಮ ಮನೆ ಕಡೆ. ಅದಾದಮೇಲೆ ಡ್ಯೂಟಿ ಲಾಗಿನ್ ಆಗಿದೆ. ಯಾವುದೂ ಬೀಳ್ತಾ ಇರಲಿಲ್ಲ. ನಮ್ಮ ಏರಿಯಾದಿಂದ ಗೊತ್ತಲ್ಲ ಅಪರೂಪ ಬೀಳ್ತಾ ಇರ್ತವೆ ದೊಡ್ಡ ಮುಸಂದ್ರೆಯಿಂದ. ಆದರೆ ಬೆಳಗ್ಗೆ ಬೀಳುತ್ತಲ್ಲ
ಮಧ್ಯಾಹ್ನ ಯಾವ್ದು ಬೀಳಲ್ಲ, ಅಲ್ಲೇ ಮೊಬೈಲ್ಗೆ ಚಾರ್ಜಿಂಗ್ ಹಾಕ್ಕೊಂಡು ನಮ್ಮ ಮನೇಲೆ ಕೂತ್ಕೊಂಡಿದ್ದೆ. 6 ಗಂಟೆಗೆ ಲಾಗಿನ್ ಅದೇ. ಇಲ್ಲಿಂದ ಒಂದು 200 ಚಿಲ್ಲರೆ ತೊಗೊಂಡು ಹೋದೆ, 150 ಚಿಲ್ಲರೆ ತೊಗೊಂಬಂದೆ ಗೈಸ್. ಇಷ್ಟು ಹೊಡೆದಿದ್ದು ನೋಡಿ ಗೈಸ್. ಮತ್ತು ನೀವು ಎಷ್ಟು ಹೊಡೆದ್ರಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಗೈಸ್, ಇವತ್ತಿಂದು ಖರ್ಚು ಎಷ್ಟು ಅಪ್ ಆಯ್ತಂದರೆ ಆಲ್ಮೋಸ್ಟ್ ಒಂದು 250 ರೂಪಾಯಿ ಪೆಟ್ರೋಲ್ ಹೋಗಿರಬೇಕು. ಅಲ್ಲೊಂದು ಬೆಳಗ್ಗೆ ಒಂದು 250 ರೂಪಾಯಿದು ಪಂಚರು, ಊಟ ಒಂದು 220 ರೂಪಾಯಿ ವೇಸ್ಟೇ. ಅದು 220 ರೂಪಾಯಿ ತಿಂದಿರೋದು ನಾನು. ತುಂಬ ಅಂದರೆ ತುಂಬ 70 ರೂಪಾಯಿ ಕೊಡಿ ರೋಡ್ ಸೈಡೇ ತಿಂದುಬಿಡ್ತಿದ್ದೆ ಅನಿಸ್ಬಿಟ್ಟಿತ್ತು. ಅದಕ್ಕೆ ಅದು ಎಷ್ಟು ದುಡ್ಡು ಉಳಿತು ಅಂತ 1300 ರೂಪಾಯಿ ಏನು ಇವತ್ತು ಸೇವಿಂಗ್ ಆಗಿಲ್ಲ ಗೈಸ್. ಏನು ಮಾಡೋದು ನೋಡಿ. ಗಾಡಿ ಕಿಲೋಮೀಟ್ರ್ಸು 157 ಕಿಲೋಮೀಟ್ರು. ಮತ್ತು ಇದನ್ನಷ್ಟು ನೋಡ್ರಿ, ಇಲ್ಲಿ ಹೊಸ ಟೆಂಪಲ್ ಆಗಿಬಿಟ್ಟೈತೆ ನಮ್ಮ ಏರಿಯಾದಲ್ಲಿ, ನಾಗಶೆಟ್ಟಹಳ್ಳಿ ಹತ್ರ, ಉಡುಪಿ ಗಾರ್ಡನ್ ಅಪೋಸಿಟಲ್ಲಿ ಸಕ್ಕತ್ತಾಗಿ ಮಾಡೋರು ಮಾತ್ರ ದೇವಸ್ಥಾನ. ಆದರೆ ಏನು ಗೊತ್ತಾ, ಇಲ್ಲಿ ಪಾರ್ಕಿಂಗ್ ಒಂದು 2 ವೀಲರ್ ಪಾರ್ಕ್ ಮಾಡೋಕ್ಕಾಗಲ್ಲ, 4 ವೀಲರ್ ಪಾರ್ಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮೇನ್ ರೋಡಲ್ಲಿ ಇದೆಯಲ್ಲ ಅದು, ನಡ್ಕೊಂಡು ಬರೋರಿಗೆ ಮಾತ್ರ ಇಲ್ಲಿ ಇದನ್ನಾಗಿಬಿಡುತ್ತೆ. ಇದು ಇಷ್ಟಾಗಿದೆ ಗೈದು. ಒಂದು 250 500 ರೂಪಾಯಿ ಪೆಟ್ರೋಲು ಎಷ್ಟು ಏನು ಮಾಡೋಕ್ಕಾಗಲ್ಲ. ಒಂದು 600-700 ರೂಪಾಯಿ ಐತೆ ಅಷ್ಟೇ ಗೈಸ್. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ, ಮನೇಲಿ ಅಡುಗೆ ಐತೆ, ಹೋಗ್ಬಿಟ್ಟು ಎಡಿಟ್ ಮಾಡಿಸ್ಕೊಂಡು ಮುಗಿಸ್ಬಿಡ್ತೀನಿ. ನೋಡ್ರಿ ಗೈಸ್, ಯಾವುದು ಹುಲ್ಸೂರು ಲೇಕ್ 102 ರೂಪಾಯಿ. ಬೇಡಪ್ಪ, ಈಗ ಸಂಜೆ ಟೈಮಿಂಗ್ಸು 8:13 ಆಗಿದೆ. ಮನೆಗೆ ಹೋಗ್ತೀನಿ. ಮಧ್ಯಾಹ್ನನೂ ಏನು ರೆಸ್ಟ್ ಮಾಡಿದರೆ ಮಲ್ಕೊಂಡಿರಲಿಲ್ಲ ಚೂರು, ಅದೇ ಎಡಿಟಿಂಗ್ ಕೆಲಸ ಮಾಡ್ಕೊಂಡಿರ್ತೀನಲ್ಲ ಅದಕ್ಕೆ. ಇವಾಗ ಹೋಗ್ಬಿಟ್ಟು ಮುಗಿಸ್ಬಿಟ್ಟು ಮನೆಗೆ ಹೋಗಿ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ನಾನು ಹುಷಾರಾಗಿರ್ತೀನಿ. ಟಾಟಾ, ಬಾಯ್ ಗೈಸ್, ಟೇಕ್ ಕೇರ್.